ಇಲ್ಲಿರೋ ಹೋಲ್ಡ್ರಿಗೆ ಏನಾದರೂ ಫ್ಯಾನ್ಸಿಯಾಗಿ ಮಾಡೋಣ ಅಂತೇಳಿ ಈ ಥರ ಫ್ಲವರ್ ಮಾಡಿ ಹಾಕಿದ್ದೀನಿ. ಅದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಕ್ರೇಪ್ ಪೇಪರ್ ತೊಗೋಬೇಕು. ಅದನ್ನು ನಾನು ಪೆಟಲ್ ಶೇಪಲ್ಲಿ ಒಂದು ಹಾರ್ಟ್ ಶೀಟ್ ಮೇಲೆ ಕಟ್ ಮಾಡ್ಕೊಂಡು ಆ ಕ್ರೇಪ್ ಪೇಪರಿಗೆ ಟ್ರೇಸ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಪೆಟಲ್ಸು. ಈ ಥರ ಸುಮಾರು ಪೆಟಲ್ಸ್ ಕಟ್ ಮಾಡ್ಕೋಬೇಕು, ದೊಡ್ಡದು ಚಿಕ್ಕದು ಆ ಥರ ಎಲ್ಲ. ಮಧ್ಯದಲ್ಲಿ ಅದಕ್ಕೆ ಸ್ಟ್ರೆಂತ್ ಕೊಡೋಕ್ಕೆ ಇದು ಬೈಂಡಿಂಗ್ ವೈರ್ನ ನಾನು ಅಂಟಿಸ್ತಾ ಇದ್ದೀನಿ. ಇಲ್ಲಿ ನಾನು ಏನು ತಪ್ಪು ಮಾಡಿದೆ ಅಂದರೆ ನಾರ್ಮಲ್ ಗ್ಲೂ ಹಾಕಿ ಅಂಟಿಸಿದೆ. ಅದೇನಾಯ್ತು ಅಂದರೆ ಶೀಟೆಲ್ಲ ಅಂಟಿಸ್ಕೊಂಡು ಕೈಯೆಲ್ಲ ಅಂಟಿ ಪೇಪರೆಲ್ಲ ಕಟ್ಟಾಯಿತು. ಅದಕ್ಕೆ ನೆಕ್ಸ್ಟು ನಾನು ಹಾಟ್ ಗ್ಲೂ ಯೂಸ್ ಮಾಡಿದೆ. ಹಾಟ್ ಗ್ಲೂ ಯೂಸ್ ಮಾಡಿದ್ರೇ ಬೆಟರು, ಏನು ಇದಾಗಲ್ಲ. ಇದು ಗ್ಲೂ ಹಾಕಿ ಮಾತ್ರ ಹೋಗಬೇಡಿ, ಎಲ್ಲ ಪೇಪರು ಒಂದೇ ಥರ ಆಗಿ ಕಟ್ಟಾಗುತ್ತೆ ಮತ್ತು ಚೆನ್ನಾಗೂ ಬರಲ್ಲ. ಈ ಥರ ಮಧ್ಯದಲ್ಲಿ 2 ಇಲ್ಲ 3 ವೈರ್ ಸಪೋರ್ಟಿಗೆ ಕೊಟ್ಟರೆ ಪೆಟಲ್ ನಾವು ಬೆಂಡ್ ಮಾಡ್ಬೋದು, ಚೆನ್ನಾಗುತ್ತೆ. ಲಾಸ್ಟಿಗೆ ಈ ಥರ ಮಾಡಿ ಕ್ರಷ್ ಮಾಡಬೇಕು, ಒಂದು ಸ್ವಲ್ಪ ಫಿನಿಶಿಂಗ್ ಇದು ಬರಲಿ ಅಂತೇಳಿ. ನೋಡಿ ನಾನು ಮಾಡಿದ ಗಮ್ ಆಗ್ತಾ ಹೇಗೆ ಕಟ್ಟಾಯಿತು. ಆಮೇಲೆ ಆ ಹೋಲ್ಡ್ರ್ ಸೈಜ್ ನಾನು ನೋಡ್ಕೊಂಡು ಒಂದು ರಿಂಗ್ ಕಟ್ ಮಾಡಿ ಅದಕ್ಕೆ ಪೇಪರ್ ಅಂಟಿಸಿ ಆಮೇಲೆ ತುಂಬ ಪೆಟಲ್ಸ್ ಮಾಡ್ಕೊಂಡು ಅದನ್ನೆಲ್ಲ ಹಾಟ್ ಗ್ಲೂಯಿಂದನೇ ಸ್ಟಿಕ್ ಮಾಡಿದ್ದೀನಿ ನೀಟಾಗಿ. ಇದು ನೋಡೋಕ್ಕೆ ಈ ಥರ ಮೆಸ್ಸಿಯಾಗಿ ಕಾಣುತ್ತೆ ಫಸ್ಟಿಗೆ, ಒಂಥರ ಅಷ್ಟು ಚೆನ್ನಾಗಿ ಅನಿಸಲ್ಲ. ಬಟ್ ಫೈನಲ್ ಫಿನಿಶ್ ಆದಮೇಲೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಪೆಟಲ್ಸ್ನ ನಾವು ಸಮವಾಗಿ ಫುಲ್ ಅಂಟಿಸ್ಕೊತಾ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಬರ್ತಾಯಿದೆ. ಒಳಗಡೆ ಚಿಕ್ಕ ಪೆಟಲ್ಸ್ ಅಂಟಿಸಿದ್ದೀನಿ ನಾನು, ಒಂದು ಅಂದಾಜಲ್ಲಿ ಕಟ್ ಮಾಡಿದ್ದೀನಿ. ಆಮೇಲೆ ಮತ್ತೆ ಮಿಡಲಲ್ಲಿ ಅದಕ್ಕೆ ಪೋಲನ್ ಥರ ಮಾಡೋಕ್ಕೆ ಒಂದು ನಾರ್ಮಲ್ ಅದೇ ಕ್ರೇಪ್ ಪೇಪರ್ ಕಟ್ ಮಾಡಿ ಸ್ವಲ್ಪ ಯೆಲ್ಲೋ ಕಲರ್ ಪೇಂಟ್ ಮಾಡಿ ಹಾಕಿದ್ದೀನಿ. ಇದನ್ನು ಆ ಹೋಲ್ಡ್ರಿಗೆ ನಾನು ಈ ಥರ ಫಿಕ್ಸ್ ಮಾಡ್ತಾಯಿದ್ದೀನಿ. ಈ ವೈಟ್ ಗೋಡೆಗೆ ಇದು ವೈಟ್ ಫ್ಲವರ್ ಅಷ್ಟು ಎದ್ದು ಕಾಣ್ತಾ ಇರಲಿಲ್ಲ, ಅದಕ್ಕೆ ಆಮೇಲೆ ಅದಕ್ಕೆ ಸ್ವಲ್ಪ ಎಡ್ಜಸ್ ಎಲ್ಲ ಪೇಂಟ್ ಮಾಡಿದೆ. ಆ ಕೆಳಗಡೆ ಯಾವ್ದು ಗೋಡೆ ಕಲರ್ ಮಾಡಿದ್ನೋ ಅದೇ ಪೇಂಟ್ ಇತ್ತು, ಅದನ್ನೇ ಎಡ್ಜಸ್ ಎಲ್ಲ ಮಾಡಿದೆ. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.